ಕಳೆದ ತರಗತಿಯಲ್ಲಿ ನಾವು ಇಂಟ್ರೊಡಕ್ಷನ್ ಟು ಎನ್ವೈರನ್ಮೆಂಟಲ್ ಸ್ಟಡೀಸ್ ಯೂನಿಟ್ 1ನ ಬಗ್ಗೆ ಸಾಧಾರಣ ಸ್ವಲ್ಪ ಮಟ್ಟಿನ ಅಧ್ಯಯನವನ್ನು ಮಾಡಿದ್ದೆವು. ಅದರಲ್ಲಿ ಏನು ಕಲಿತಿದ್ದೇವೆ ಅಂದರೆ ಎನ್ವೈರನ್ಮೆಂಟ್ನ ಡೆಫಿನೇಷನ್, ಅದರ ವ್ಯಾಖ್ಯಾನ ಮತ್ತು ಅರ್ಥ, ಮೀನಿಂಗ್, ಇವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೆವು. ನೆಕ್ಸ್ಟ್ ಇರುವಂಥ ಕಾಂಪೋನೆಂಟ್ಸ್ ಆಫ್ ಎನ್ವೈರನ್ಮೆಂಟ್ ಅಂದರೆ ಅದರ ಘಟಕಗಳು, ಅಜೈವಿಕ, ಜೈವಿಕ ಮತ್ತು ನಿರ್ಮಿತ, ಅಬಯೋಟಿಕ್, ಬಯೋಟಿಕ್ ಆ್ಯಂಡ್ ಬಿಲ್ಟ್ ಎನ್ವೈರನ್ಮೆಂಟ್. ಇದರ ಬಗ್ಗೆ ನಾವು ತಿಳಿದುಕೊಂಡಿದ್ದೆ. ಮತ್ತು ಮಲ್ಟಿ ಡಿಸಿಪ್ಲಿನರಿ ನೇಚರ್ ಆಫ್ ಎನ್ವೈರನ್ಮೆಂಟ್, ಪರಿಸರದ ಬಹುಶಿಸ್ತಿನ ಸ್ವರೂಪ. ಅಂದರೆ ಎನ್ವೈರನ್ಮೆಂಟ್ ಸ್ಟಡೀಸ್ ಮಾಡಬೇಕಂದ್ರೆ ಅದರಲ್ಲಿ ಬಹಳ ಜ್ಞಾನ ಶಾಖೆಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗುತ್ತೆ. ಬಯಾಲಜಿ ಬಗ್ಗೆ, ಝುವಾಲಜಿ, ಬಾಟನಿ, ಮತ್ತು ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಎನ್ವೈರನ್ಮೆಂಟಲ್ ಲಾ, ಈ ಥರ ಬೇರೆ ಬೇರೆ ಸಂಗತಿಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾದ ಅಗತ್ಯ ಇದೆ ಅಂತೇಳಿ ನಾವು ನೋಡಿದ್ದೇವೆ. ಈ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಅಂಶ ಏನಂದರೆ ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್, ಅಂದರೆ ಪರಿಸರ ಅಧ್ಯಯನದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ. ಮುಂದಿನದ್ದು ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ. ಮೂರನೆಯದು ಸುಸ್ಥಿರ ಅಭಿವೃದ್ಧಿ ಮುಂದಿನ ದಾರಿ. ಇವು ಏನಂತ ಹೇಳಿ ನಾವು ಮುಂದೆ ನೋಡೋಣ. ಈಗ ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂದರೆ ಪರಿಸರ ಅಧ್ಯಯನದ ವ್ಯಾಪ್ತಿ ಮತ್ತು ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಅಂದರೆ ಏನು, ಇದರಿಂದ ಏನಾಗುತ್ತೆ, ಪರಿಸರ ಅಧ್ಯಯನ ಮಾಡೋದ್ರಿಂದ ಏನಾಗುತ್ತೆ. ಪರಿಸರ ಅಧ್ಯಯನವು ನಮ್ಮಲ್ಲಿ ಒಂದು ನವೀಕರಿಸಬಹುದಾದ ಇಂಧನ ಅಂದರೆ ಸಂಪನ್ಮೂಲಗಳ ಬಗ್ಗೆ ಒಂದು ಅರಿವು, ಜಾಗೃತಿಯನ್ನು ಮೂಡಿಸ್ತದೆ. ಅಂದರೆ ಮತ್ತೆ ಇರುವಂಥದ್ದು ಇಕಾಲಜಿಕಲ್ ಸಿಸ್ಟಮ್. ಇಕಾಲಜಿಕಲ್ ಸಿಸ್ಟಮ್ ಅಂದರೆ ಏನು? ಈಗ ಒಂದು ಕಾಡು ಇರುತ್ತೆ, ಅದೊಂದು ಇಕಾಲಜಿಕಲ್ ಸಿಸ್ಟಮ್, ಫಾರೆಸ್ಟ್ ಇಕೋಸಿಸ್ಟಮ್ ಅಂತ ಹೇಳ್ತೇವೆ. ಅಥವಾ ಒಂದು ಮರುಭೂಮಿ ಇರುತ್ತೆ, ಮರುಭೂಮಿ ಡೆಸರ್ಟ್ ಇಕೋಸಿಸ್ಟಮ್. ಹಾಗೆ ಮತ್ತೊಂದು ಸಮುದ್ರದ ಇಕೋಸಿಸ್ಟಮ್ ಅಂತ ಇರುತ್ತೆ. ಈಗ ಡೆಸರ್ಟ್ನ ಇಕೋಸಿಸ್ಟಮ್ ಅಂತ ಹೇಳಿದರೆ ಅಲ್ಲಿರುವಂತಹ ಯಾವುದೇ ಸಸ್ಯಗಳು ಮತ್ತು ಪ್ರಾಣಿಗಳು, ಪಕ್ಷಿಗಳು ಸೇರಿ ಅದು ಡೆಸರ್ಟ್ ಇಕೋಸಿಸ್ಟಮ್, ಮರುಭೂಮಿಯ ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ಈ ರೀತಿ ನಮಗೆ ಒಂದು ವಿವಿಧ ಪರಿಸರ ವ್ಯವಸ್ಥೆಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಗತ್ಯ ಇದೆ. ಮುಂದಿನದ್ದು ಇರುವಂಥದ್ದು ಬಯೋಡೈವರ್ಸಿಟಿ, ಜೀವವೈವಿಧ್ಯತೆ. ನಮ್ಮ ದೇಶದಲ್ಲಿ ಎಷ್ಟು ಪ್ರಾಣಿ ಪಕ್ಷಿಗಳಿವೆ ಮತ್ತು ಅದು ಗಿಡ ಮರಗಳು ಇರ್ಬೋದು, ಇವೆಲ್ಲ ಸೇರಿ ಒಂದು ಬಯೋಡೈವರ್ಸಿಟಿ ಅಂತಾಗುತ್ತೆ. ಬೇರೆ ಬೇರೆ ಥರದ ಜೀವ ವೈವಿಧ್ಯತೆ, ಹುಲಿಗಳು, ಚಿರತೆಗಳು, ಜಿಂಕೆಗಳು, ಕಪ್ಪೆಗಳು, ಹಾವುಗಳು, ಏನೇನೋ ಇವುಗಳು ಸೇರಿ ಬಯೋಡೈವರ್ಸಿಟಿ. ಇದರ ಬಗ್ಗೆ ನಮಗೆ ಅಂದರೆ ಜೀವ ವೈವಿಧ್ಯತೆ, ಇವುಗಳ ಬಗ್ಗೆ ಒಂದು ಜ್ಞಾನವನ್ನು ಇದು ಎನ್ವೈರನ್ಮೆಂಟಲ್ ಸ್ಟಡೀಸ್ ನೀಡುತ್ತೆ. ನೆಕ್ಸ್ಟ್ ಇರುವಂಥದ್ದು ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್, ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವಿಪತ್ತುಗಳು. ಅಂದರೆ ಸೈಕ್ಲೋನ್ ಇರ್ಬೋದು, ಭೂಕಂಪ ಇರ್ಬೋದು, ಸುನಾಮಿ ಇರ್ಬೋದು, ಅಥವಾ ಪ್ರವಾಹ, ಫ್ಲಡ್ ಇರ್ಬೋದು, ಅಥವಾ ಕ್ಷಾಮ ಅಂದರೆ ಫ್ಯಾಮಿನ್ ಇರ್ಬೋದು, ಯಾವುದೇ ಕ್ಷಾಮ ಅಥವಾ ಬರ, ಇವುಗಳ ಬಗ್ಗೆ ಇದು ಪರಿಸರ ಅಧ್ಯಯನವು ನಮಗೆ ಅರಿವು ಮಾಡಿಕೊಡುತ್ತದೆ. ಅದರ ಬಗ್ಗೆ ಏನು ಮಾಡಬೇಕು, ಅದರ ಪರಿಣಾಮಗಳೇನು, ಕಾರಣಗಳೇನು, ಇವುಗಳ ಬಗ್ಗೆ ಪರಿಸರ ಅಧ್ಯಯನ ನಮಗೆ ತಿಳಿಸಿಕೊಡುತ್ತೆ. ಮತ್ತೆ ಇರುವಂಥದ್ದು ಹೆಚ್ಚಿನ ಜನಸಂಖ್ಯೆ, ಓವರ್ ಪಾಪ್ಯುಲೇಷನ್, ಆರೋಗ್ಯ ನೈರ್ಮಲ್ಯ ಸಮಸ್ಯೆಗಳು, ಹೆಲ್ತ್ ಹೈಜೀನ್ ಪ್ರಾಬ್ಲಮ್ಸ್. ಈಗ ಹೆಚ್ಚಿನ ಜನಸಂಖ್ಯೆ ಆದರೆ ಏನಾಗುತ್ತೆ, ಅದರಿಂದ ಪರಿಸರದ ಮೇಲೆ ಏನು ಪರಿಣಾಮ ಬೀರುತ್ತೆ. ಮತ್ತು ಇರುವಂಥದ್ದು ಆರೋಗ್ಯ ನೈರ್ಮಲ್ಯ ಸಮಸ್ಯೆ. ಈಗ ಈ ಕೊರೋನಾದ ಸಂದರ್ಭದಲ್ಲಿ ಎಲ್ಲರಿಗೂ ಆರೋಗ್ಯ ನೈರ್ಮಲ್ಯ ಸಮಸ್ಯೆಗಳ ಬಗ್ಗೆ ಹೆಚ್ಚು ಅರಿವು ಮೂಡುತ್ತದೆ. ಅಂದರೆ ನಾವು ಮಾಸ್ಕ್ ಹಾಕ್ಕೊಳ್ಬೇಕು, ಕೈಗಳನ್ನು ಆಗಾಗ ಸ್ವಚ್ಛ ಮಾಡ್ತಿರಬೇಕು, ಮತ್ತು 2 ಮೀಟರ್ ದೂರದಲ್ಲಿ ಪರಸ್ಪರ ಇರಬೇಕು. ಇಂಥದ್ದೆಲ್ಲ ಇವುಗಳ ಬಗ್ಗೆ ಜ್ಞಾನವನ್ನು ಪರಿಸರ ಅಧ್ಯಯನ ಅಥವಾ ಎನ್ವೈರನ್ಮೆಂಟಲ್ ಸ್ಟಡೀಸ್ ಮಾಡಿಕೊಡುತ್ತದೆ. ನೆಕ್ಸ್ಟ್ ಇರುವಂಥ ಪರಿಸರ ಸ್ನೇಹಿ ಕೌಶಲ್ಯ. ಪರಿಸರ ಸಂರಕ್ಷಣೆಗೆ ಪರಿಸರ ಸಮಸ್ಯೆ ಅಂದರೆ ಪೊಲ್ಯೂಷನ್ ಇರ್ಬೋದು, ಅಥವಾ ಒಂದು ಬೇರೆ ಬೇರೆ ಥರದ ಸಮಸ್ಯೆಗಳಿರುತ್ತೆ. ಇವುಗಳಿಗೆ ನಾವು ಏನು ಮಾಡಬೇಕು, ಪರಿಸರ ಸ್ನೇಹಿ ಕೌಶಲ್ಯ ಅಂದರೆ ಪ್ಲಾಸ್ಟಿಕ್ಗಳನ್ನು ತ್ಯಜಿಸಿ ನಾವು ಅದರ ಜಾಗದಲ್ಲಿ ಈಗ ಬಟ್ಟೆಗಳ ಚೀಲಗಳನ್ನು ಉಪಯೋಗಿಸ್ಕೊಳ್ಳುವಂಥದ್ದು. ಈ ಥರ ಬೇರೆ ಬೇರೆ ಥರದ ಏನೇನು
ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಏನು ಮಾಡಬೇಕು, ಇದರ ಬಗ್ಗೆ ಜ್ಞಾನವನ್ನು ಪರಿಸರ ಅಧ್ಯಯನ ನಮಗೆ ತಿಳಿಸಿಕೊಡುತ್ತೆ. ಮತ್ತೆ ಇರುವಂಥ ಸುಸ್ಥಿರ ಅಭಿವೃದ್ಧಿ, ಇದರ ಬಗ್ಗೆ ನಾನು ಮುಂದೆ ಹೇಳಕ್ಕಿದ್ದೇನೆ. ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಏನು? ಅದು ನಮ್ಮ ಭೂಮಿಯಲ್ಲಿ ಇರುವಂಥ ಇಂಧನಗಳು ಅಥವಾ ಸಂಪನ್ಮೂಲಗಳು ಒಂದು ನಿಶ್ಚಿತ, ಒಂದು ನಿಯಮಿತ ಇರುತ್ತೆ, ಇಷ್ಟೇ ಅಂತ ಇರುತ್ತೆ, ಲಿಮಿಟೆಡ್. ನಮಗೆ ಅಭಿವೃದ್ಧಿ ಆಗಬೇಕು, ನಮಗೆ ವಿದ್ಯುತ್ತನ್ನು ಬಳಸಬೇಕು, ನೀರನ್ನು ಬಳಸಬೇಕು, ಕಟ್ಟಡಗಳನ್ನು ಕಟ್ಟಬೇಕು, ಅಥವಾ ಫಾರೆಸ್ಟ್ ಪ್ರಾಡಕ್ಟ್ಸ್, ಫಾರೆಸ್ಟಿನಿಂದ ಅಥವಾ ಕಾಡಿನ ಉತ್ಪನ್ನಗಳನ್ನು ಬಳಸಬೇಕು. ಆದರೆ ನಾವು ಬಳಸಿ ಎಲ್ಲವನ್ನು ಬರಿದು ಮಾಡುವುದಲ್ಲ. ನಾವು ಬಳಸಿ ಬರಿದು ಮಾಡಿದರೆ ಮುಂದಿನ ಜನರೇಷನ್ಗೆ ಅದು ಇರುವುದಿಲ್ಲ. ನೀರನ್ನು ಯಥೇಚ್ಛವಾಗಿ ಪೋಲ್ ಮಾಡಿದರೆ ಅದು ಮುಂದಿನ ಜನರೇಷನ್ಗೆ ಅದು ಇರುವುದಿಲ್ಲ. ಇದರ ಬಗ್ಗೆ ಒಂದು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವೈರನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ UNCED ಒಂದು ಡೆಫಿನೇಷನ್ ಕೊಟ್ಟಿದೆ. ಅದು ನಿಮ್ಮ ಮುಂದೆ ಇಲ್ಲೇ ಇದೆ. ಅದನ್ನು ಕನ್ನಡ ಅನುವಾದ ಈ ಥರ ಇದೆ: ಸುಸ್ಥಿರ ಅಭಿವೃದ್ಧಿ ಭವಿಷ್ಯದ ಪೀಳಿಗೆಗೆ ತಮ್ಮ ಅಗತ್ಯಗಳ ಪೂರೈಸುವ ಸಾಮರ್ಥ್ಯಗಳನ್ನು ರಾಜಿ ಮಾಡಿಕೊಳ್ಳದ ವರ್ತಮಾನದ ಅಗತ್ಯಗಳನ್ನು ಪೂರೈಸುವ ಅಭಿವೃದ್ಧಿ. ಅಂದರೆ ನಾವು ಅಭಿವೃದ್ಧಿ ಆಗಬೇಕು, ನಮ್ಮ ಕಾಲದಲ್ಲಿ ಅಭಿವೃದ್ಧಿ ಆಗಬೇಕು. ಆದರೆ ನಮ್ಮ ಕಾಲದಲ್ಲಿ ಅಭಿವೃದ್ಧಿ ಅಂತ ಹೇಳಿಕೊಂಡು ಪರಿಸರವನ್ನು ಎಲ್ಲ ಬರಿದು ಮಾಡುವುದಲ್ಲ, ಪರಿಸರವನ್ನು ಪೂರ್ತಿ ಮಾಲಿನ್ಯ ಮಾಡುವುದಲ್ಲ. ಅಂದರೆ ಒಂದು ಮುಂದಿನ ಜನರೇಷನ್, ಮುಂದಿನ ಪೀಳಿಗೆ ಬರುವಾಗ ಗಾಳಿ ಮಲಿನಯುಕ್ತ ಆಗಿರಬಾರ್ದು, ಮತ್ತು ನೀರು ಮಲಿನಯುಕ್ತ ಆಗಬಾರ್ದು, ಅಥವಾ ಇಂಧನಗಳು ಬರಿದಾಗಿ ವಿದ್ಯುತ್ ಇಲ್ಲ, ಅಥವಾ ಯಾವುದೇ ಈ ಥರ ಎನರ್ಜಿ ಸೋರ್ಸಸ್, ಶಕ್ತಿಯ ಮೂಲಗಳು ಇಲ್ಲ ಅಂತ ಆಗಬಾರ್ದು. ಆ ಥರ ಆದರೆ ಮುಂದಿನ ಜನರೇಷನ್ಗೆ ಅದು ಅಭಿವೃದ್ಧಿ ಕುಂಠಿತ ಆಗುತ್ತೆ. ಇದೆಲ್ಲ ತಪ್ಪಿಸುವಂಥದ್ದು ಸುಸ್ಥಿರ ಅಭಿವೃದ್ಧಿ. ಸುಸ್ಥಿರ ಅಭಿವೃದ್ಧಿ ಆಗಬೇಕಂತದ್ದು, ಯಾಕಂದರೆ ಇದು ಇತ್ತೀಚೆಗೆ ಬಹಳ ಕೇಳಿ ಬರುವಂಥ ಒಂದು ಸಂಗತಿ. ಅದಕ್ಕೆ ಜಗತ್ತಿನ ನಾಯಕರು 2015ರಲ್ಲಿ ನ್ಯೂಯಾರ್ಕ್ನಲ್ಲಿ ಒಟ್ಟು ಸೇರಿ ಒಂದು ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಅಂಗೀಕರಿಸಿದರು. ಅಂದರೆ ಅದರ ಕಾರ್ಯಸೂಚಿ, ಎಜೆಂಡಾ 2030ರಲ್ಲಿ ಇಂಥದ್ದಾಗಬೇಕು. ಒಂದು 17 ಗುರಿಗಳನ್ನು ಇಟ್ಟುಕೊಂಡ್ರು. ಆ 17 ಗುರಿಗಳನ್ನು ಏನಂತೇಳಿ ನಾವು ನೋಡೋಣ. 17 ಗುರಿಗಳನ್ನು ಅದರಲ್ಲಿ ನಾನು ಸಂಕ್ಷಿಪ್ತವಾಗಿ ಈ ರೀತಿ ವಿವರಿಸ್ತಾ ಹೋಗ್ತೇನೆ. ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್, ಅದು ಅದರ ಒಂದು ಸಂಕ್ಷಿಪ್ತ ರೀತಿಯಲ್ಲಿ ನಾನು ಇಲ್ಲಿ ನಿಮ್ಮ ಮುಂದೆ ಇಡ್ತೇನೆ. ಅಂದರೆ ಸಸ್ಟೈನ್ ರೈಸ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್, ಅಂದರೆ ತಲಾ ಆದಾಯ ಒಂದು ನಿರ್ದಿಷ್ಟ ರೀತಿಯಲ್ಲಿ ಜಾಸ್ತಿ ಆಗುತ್ತಾ ಹೋಗೋದು. ಮತ್ತೊಂದು ಇರುವಂಥದ್ದು ರ್ಯಾಷನಲ್ ಯೂಸೇಜ್ ಆಫ್ ರಿಸೋರ್ಸಸ್, ಅಂದರೆ ಒಂದು ಸಂಪನ್ಮೂಲಗಳನ್ನು ಬಹಳ ಎಚ್ಚರದಿಂದ ಪೋಲಾಗದ ರೀತಿಯಲ್ಲಿ ಬಳಸುವಂಥದ್ದು. ಪೊಲ್ಯೂಷನ್ ಚೆಕ್ಸ್, ಅಂದರೆ ಪರಿಸರ ಮಾಲಿನ್ಯ ಆಗದಾಗೆ ನೋಡಿಕೊಳ್ಳುವಂಥದ್ದು. ನೆಕ್ಸ್ಟ್ ಇರುವಂಥದ್ದು ಪಾಪ್ಯುಲೇಷನ್ ಕಂಟ್ರೋಲ್, ಅಂದರೆ ಜನಸಂಖ್ಯೆಯ ನಿಯಂತ್ರಣ. ಜನಸಂಖ್ಯೆ ಕಂಟ್ರೋಲ್ ತಪ್ಪಿ, ನಿಯಂತ್ರಣ ತಪ್ಪಿ ಹೋಗಬಾರ್ದು, ಆ ಥರ ಆಗಬಾರ್ದು. ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನಲ್ಲಿ ಅದು 17 ಗುರಿಗಳಲ್ಲಿ ಇದೆ. ಅದು ನೆಕ್ಸ್ಟ್ ಇರುವಂಥದ್ದು ನವೀಕರಿಸಬಹುದಾದ ಶಕ್ತಿಯ ಮೂಲಗಳನ್ನು ಬಳಸ್ತಾ ಹೋಗುವಂಥದ್ದು, ಹೆಚ್ಚು ಬಳಸ್ತಾ ಹೋಗುವಂಥದ್ದು. ಈಗ ಸುಸ್ಥಿರ ಅಭಿವೃದ್ಧಿಗಳ ಅದನ್ನು ಸಂಕ್ಷಿಪ್ತವಾಗಿ ನಾನು ವಿವರಿಸ್ತೇನೆ. ಅಂದರೆ ತಲಾ ಆದಾಯ ಅಂದರೆ ಏನು? ತಲಾ ಆದಾಯ ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್, ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ಅರ್ನ್ ಮಾಡ್ತಾನೆ ಒಂದು ದೇಶದಲ್ಲಿ. ಈಗ ನಮ್ಮ ದೇಶಕ್ಕೆ ಒಂದು ಪರಿಗಣನೆ ತಗೊಂಡ್ರೆ, ನಮ್ಮ ದೇಶದಲ್ಲಿ ಪ್ರತಿ ವ್ಯಕ್ತಿ ಎಷ್ಟು ಅರ್ನ್ ಮಾಡ್ತಾನೆ ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಹೇಗೆ ಸಿಗುತ್ತೆ? ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ನಮ್ಮ ದೇಶದಲ್ಲಿ 130 ಕೋಟಿ ಜನರು ಎಷ್ಟು ಅರ್ನ್ ಮಾಡ್ತಾರೆ, ಅವರ ಇನ್ಕಮನ್ನೆಲ್ಲ ಕೂಡಿಸುವಂಥದ್ದು, ಅವರ ಆದಾಯಗಳನ್ನೆಲ್ಲ ಕೂಡಿಸುವಂಥದ್ದು. ಅದನ್ನು ನಮ್ಮ ದೇಶದ ಜನಸಂಖ್ಯೆ ಒಂದು 135 ಕೋಟಿ, ಅದರಿಂದ ಭಾಗಿಸುವಂಥದ್ದು. ಆಗ ನಮಗೆ ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ತಲಾ ಆದಾಯ ಸಿಗುತ್ತೆ. ನಮ್ಮ ದೇಶದ ಎಲ್ಲ ಜನರ ಆದಾಯಗಳನ್ನು ಕೂಡಿಸುವಂಥದ್ದು, ಕೂಡಿಸಿ ಏನು ಮೊತ್ತ ಬರುತ್ತೆ ಅದನ್ನು ನಮ್ಮ ದೇಶದ ಜನಸಂಖ್ಯೆಯಿಂದ ಭಾಗಿಸುವಂಥದ್ದು. ಈಗ ನಮ್ಮ ದೇಶದ ಜನಸಂಖ್ಯೆಯಿಂದ ಅಂದರೆ 130 ಕೋಟಿಯಿಂದ ಭಾಗಿಸಿದರೆ ನಮ್ಮ ದೇಶದ ವ್ಯಕ್ತಿಯ ತಲಾ ಆದಾಯ ಸಿಗುತ್ತೆ. ಇದು ಪ್ರತಿಯೊಬ್ಬರು ತಲಾ
ಆದಾಯ ಜಾಸ್ತಿ ಆಗ್ತಾ ಹೋಗ್ಬೇಕು. ನಿಯಮಿತ ರೀತಿಯಲ್ಲಿ ಒಂದು ನಿರಂತರವಾಗಿ ಏರುತ್ತಾ ಹೋಗ್ಬೇಕು. ನೆಕ್ಸ್ಟ್ ಇರುವಂತದ್ದು ಸಂಪನ್ಮೂಲಗಳ ತರ್ಕಬದ್ಧ ಬಳಕೆ. ಇದರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಅಂದ್ರೆ ನೀರನ್ನು ಪೋಲು ಮಾಡಬಾರ್ದು, ವಿದ್ಯುತ್ ಶಕ್ತಿಯನ್ನು ಪೋಲು ಮಾಡಬಾರ್ದು, ಅದನ್ನು ಬಹಳ ಎಚ್ಚರದಿಂದ ಬಳಸಬೇಕು. ನಾವು ಕರೆಂಟ್ ಬಿಲ್ ಕಟ್ತೇವೆ ಅಂತ ಹೇಳಿ ಸಿಕ್ಕಾಪಟ್ಟೆ ಕರೆಂಟನ್ನು ಯೂಸ್ ಮಾಡಬಾರ್ದು. ನೀರು ಬರುತ್ತೆ ಅಂತ ಹೇಳಿ ನೀರಿಗೆ ಬಿಲ್ ಇಲ್ಲ, ಕೆಲ ಕಡೆ ಬಿಲ್ ಇಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಇದನ್ನು ಬಳಸ್ತಾರೆ, ಇದರಿಂದ ಪೋಲ್ ಮಾಡ್ತಾರೆ. ಇದೆಲ್ಲ ಆಗ್ಬಾರ್ದು. ಇದು ಸಂಪನ್ಮೂಲಗಳ ತರ್ಕಬದ್ಧ ಬಳಕೆ. ಅದಕ್ಕೆ ಏನ್ ಮಾಡ್ಬೇಕಂತೇಳಿ ವಿಶ್ವದ ನಾಯಕರು ಚರ್ಚೆ ಮಾಡಿದ್ರು. ಮತ್ತೆ ಮಾಲಿನ್ಯ ತಪಾಸಣೆ ಅಂದ್ರೆ ಏನಂತಾರೆ, ಅನಿಲ ಮಾಲಿನ್ಯ ಆಗಬಾರ್ದು, ಮತ್ತೆ ಇದು ಏನಂತಾರೆ, ಜಲ ಮಾಲಿನ್ಯ ಆಗಬಾರ್ದು, ನೀರು ಮಾಲಿನ್ಯ ಆಗಬಾರ್ದು, ಅಥವಾ ಈ ಥರ ಯಾವುದೇ ಒಂದು ನಾಯ್ಸ್ ಪೊಲ್ಯೂಷನ್ ಇರಬಹುದು, ಯಾವ ಬೇರೆ ಬೇರೆ ತರದ ಮಾಲಿನ್ಯ ಆಗದಂತೆ ನೋಡಿಕೊಳ್ಳುವಂಥದ್ದು. ನೆಕ್ಸ್ಟ್ ಇರುವಂತ ಜನಸಂಖ್ಯಾ ನಿಯಂತ್ರಣ. ಜನಸಂಖ್ಯಾ ನಿಯಂತ್ರಣ ಅಂದ್ರೆ ಒಂದು ದೇಶದ ಜನಸಂಖ್ಯೆ ಯಾಕೆ ಅದನ್ನು ನಿಯಂತ್ರಣ ಮಾಡಬೇಕು, ಜನಸಂಖ್ಯೆ ನಿಯಂತ್ರಣದಿಂದ ಏನ್ ಲಾಭ ಇದೆ ಅಂದ್ರೆ, ಒಂದು ದೇಶದಲ್ಲಿ ಅಥವಾ ಒಂದು ಭೂಮಿಯಲ್ಲಿ ಇರುವಂತಹ ಸಂಪನ್ಮೂಲಗಳು ನಿರ್ದಿಷ್ಟವಾಗಿರುತ್ತೆ. ಆದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದ್ರೆ ಅದನ್ನು ಬಳಸುವವರು ಜಾಸ್ತಿ ಆಗ್ತಾರೆ, ಆದರೆ ಪ್ರತಿಯೊಬ್ಬರಿಗೆ ಸಿಗುವಂಥದ್ದು ಕಡಿಮೆ ಆಗುತ್ತೆ. ಈಗ ಒಂದು 100 kg ಅಕ್ಕಿ ಇದೆ ಅಂತ ತಿಳ್ಕೊಂಡು, 100 kg ಅಕ್ಕಿಯನ್ನು 100 ಜನ ಬಳಸಿದ್ರೆ ಪ್ರತಿಯೊಬ್ಬರಿಗೂ 1 kg ಬರುತ್ತೆ. ಅದೇ 200 ಜನ ಬಳಸಿದ್ರೆ ಅರ್ಧ kg ಬರುತ್ತೆ ಅಲ್ವಾ? ಹಾಗೆ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಪ್ರತಿಯೊಬ್ಬರಿಗೆ ಸಿಗುವಂಥದ್ದು ಕಡಿಮೆ ಆಗುತ್ತಾ ಹೋಗುತ್ತೆ, ಮತ್ತೆ ಅದರಿಂದ ಪರಿಸರ ಮಾಲಿನ್ಯ ಆಗುತ್ತೆ. ಆದ್ರಿಂದ ಜನಸಂಖ್ಯಾ ನಿಯಂತ್ರಣ ಬಹಳ ಮುಖ್ಯವಾಗುತ್ತೆ. ನೆಕ್ಸ್ಟ್ ಇರುವಂತದ್ದು ನವೀಕರಿಸಬಹುದಾದ ಶಕ್ತಿಯ ಮೂಲಗಳ ಅದರ ಬಗ್ಗೆ ಸೋಲಾರ್ ಎನರ್ಜಿ, ಸೌರಶಕ್ತಿ, ವಿಂಡ್ ಎನರ್ಜಿ, ಗಾಳಿ ಶಕ್ತಿ, ಮತ್ತೆ ಆ ಥರ ಬೇರೆ ಬೇರೆ ಥರದ ರಿನ್ಯೂವಬಲ್ ಸೋರ್ಸಸ್ ಇರುತ್ತಲ್ಲ, ಅದನ್ನು ಹೆಚ್ಚು ನಾವು ಬಳಸ್ತಾ ಹೋಗುವಂಥದ್ದು. ಇದು ಸುಸ್ಥಿರ ಅಭಿವೃದ್ಧಿಯ ಗುರಿಗಳು. ಅಂದ್ರೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ, ಆದರೆ ಪರಿಸರ ಮಾಲಿನ್ಯ ಆಗೋದಿಲ್ಲ, ಅಥವಾ ಮುಂದಿನ ಜನರೇಷನ್ಗೆ ಬದುಕಲಿಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳ ಕೊರತೆ ಆಗೋದಿಲ್ಲ. ನಾವು ಬದುಕ್ತೇವೆ, ಮುಂದಿನ ಜನರೇಷನ್ ಬದುಕ್ತಾರೆ, ಅದರ ಮುಂದಿನ ಜನರೇಷನ್ ಕೂಡ ಬದುಕ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಅಭಿವೃದ್ಧಿಯು ಹೊಂದುತ್ತಾ ಹೋಗುತ್ತದೆ, ಯಾರಿಗೂ ಕೊರತೆ ಅಂತ ಆಗುವುದಿಲ್ಲ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಇದೆಲ್ಲ ಒಂದು ವಿಶ್ವದ ಮಟ್ಟದಲ್ಲಿ ಅವರು ಇದು ಮಾಡಿದ್ದಾರೆ. ಇದು ಸುಸ್ಥಿರ ಅಭಿವೃದ್ಧಿ ಬಹಳ ಮುಖ್ಯವಾಗಿರುವಂತದ್ದು. ನಾವು ಬಳಸಬೇಕು, ನಾವು ಬದುಕಬೇಕು, ನಮ್ಮ ಮುಂದಿನ ಜನರೇಷನ್ ಕೂಡ ಬದುಕಬೇಕು. ನಾವು ಬದುಕಿ ಪರಿಸರದ ಎಲ್ಲ ಸಂಪನ್ಮೂಲಗಳನ್ನು ಬರಿದು ಮಾಡಿ ಅಥವಾ ಪರಿಸರದ ಮಾಲಿನ್ಯ ಮಾಡಿ ಮುಂದಿನ ಜನರೇಷನ್ ತುಂಬಾ ಕಷ್ಟದಲ್ಲಿ ಬದುಕುವಂತೆ ಮಾಡಿದ್ರೆ ಅದು ಸರಿಯಲ್ಲ. ನಾವು ಬದುಕಬೇಕು, ನಾವು ಒಂದು ಆರೋಗ್ಯವಂತರಾಗಿ, ಮತ್ತೆ ಹೇಳ್ತಾರೆ ಬಡತನ ರಹಿತವಾಗಿ ಬದುಕಬೇಕು. ಅದೇ ರೀತಿ ನಮ್ಮ ಮುಂದಿನ ಜನರೇಷನ್ ಕೂಡ ಅದೇ ತರ ಬದುಕಬೇಕು. ಇದು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೇನೆ. ಈಗ ಇದಕ್ಕೆ ನಾವು ಏನು ಮಾಡಬೇಕು, ನಾವು ಮುಂದೆ ಏನು ಮಾಡಬೇಕು? ಮುಖ್ಯವಾಗಿ ಇರುವಂತದ್ದು ನವೀಕರಿಸಬಹುದಾದ ಶಕ್ತಿಯ ಮೂಲಗಳನ್ನು ಹೆಚ್ಚು ಬಳಸಬಹುದು. ಅದೇ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಆ ತರದ ಬೇರೆ ಬೇರೆ. ಈಗ ಸೋಲಾರ್ ಎನರ್ಜಿ ಅಂದ್ರೆ ಈಗ ಸೂರ್ಯನ ಶಾಖ ನಿಮಗೆ ಗೊತ್ತೇ ಇದೆ. ಎಷ್ಟೋ ಸೂರ್ಯನ ಶಾಖ ಅಥವಾ ಬೆಳಕನ್ನು ಬಳಸಿದ್ರು ಅದು ಬರಿದಾಗುವಂಥದ್ದು ಪ್ರಶ್ನೆ ಇಲ್ಲ. ಹಾಗೆ ಗಾಳಿ ಎಷ್ಟು ಬಳಸಿದ್ರು ಬರಿದಾಗುವಂಥ ಪ್ರಶ್ನೆ ಇಲ್ಲ. ಇದೆಲ್ಲ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಬಹಳ ಮುಖ್ಯವಾಗಿರುವುದು. ಮತ್ತೆ ಬಹಳ ಮುಖ್ಯವಾಗಿರುವಂಥದ್ದು ಜನರಲ್ಲಿ ಬರಬೇಕಾದ ಅರಿವು ಮತ್ತೆ ಪ್ರಜ್ಞೆ. ಅರಿವು ಅಂದ್ರೆ ಇದು ಏನಂದ್ರೆ, ನಮ್ಮಲ್ಲಿ ಇರುವಂತಹ ಸಂಪನ್ಮೂಲಗಳು ನಿಯಮಿತವಾಗಿರುತ್ತದೆ, ನಿರ್ದಿಷ್ಟ ಇಷ್ಟೇ ಅಂತ ಇರುತ್ತೆ. ಈವಾಗಲೇ ಹೇಳಿದ್ದೇನೆ, 100 kg ಅಂತ ಒಂದಿದ್ರೆ 100 kg ಅಕ್ಕಿ ಅಂತ ಇದ್ರೆ ಅದು ಹೇಗೆ ಒಂದು ನಿರ್ದಿಷ್ಟವಾಗಿರುತ್ತೆ. ಅದನ್ನು ನಾವು ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಮುಂದಿನ ಜನರೇಷನ್ಗೆ ಕೂಡ, ಮುಂದಿನ ಪೀಳಿಗೆಗೆ ಕೂಡ ಅದು ಬಳಸುವಂತಾಗಬೇಕು. ಇದೆಲ್ಲ ಅರಿವು ಪ್ರತಿಯೊಬ್ಬರಲ್ಲಿ ಮೂಡಿದ್ರೆ
ಒಂದು ಬದಲಾವಣೆ ತನ್ನಿಂದಾನೇ ಆಗುತ್ತೆ. ಆ ಸುಸ್ಥಿರ ಅಭಿವೃದ್ಧಿ ಏನಂತಾರೆ ಜಾರಿಗೆ ಆಗುವಂಥದ್ದು ಬಹಳ ಸುಲಭವಾಗಿ ಆಗುತ್ತೆ. ಈ ಅರಿವು ಇಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ಎಲ್ಲ ಶಕ್ತಿ ಮೂಲಗಳನ್ನು ಪೋಲು ಮಾಡ್ತೇವೆ, ಪರಿಸರದ ಮಾಲಿನ್ಯ ಮಾಡ್ತೇವೆ, ಮುಂದಿನ ಜನರೇಷನ್ ಮುಂದಿನ ಪೀಳಿಗೆಯು ಬಹಳ ಕಷ್ಟದಲ್ಲಿ ಬದುಕುವಂತೆ ಆಗುತ್ತೆ. ಇದರಿಂದ ನಮಗೂ ತೊಂದರೆ, ಮುಂದಿನ ಜನರೇಷನಿಗೂ ತೊಂದರೆ, ಎಲ್ರಿಗೂ ತೊಂದರೆ. ಇದರಿಂದ ಹಾಗಾಗಿ ಇದು ಆಗಬಾರ್ದು. ಇದು ಆಗದೆ ಸುಸ್ಥಿರ ಅಭಿವೃದ್ಧಿ ಆಗಬೇಕು. ಪ್ರತಿಯೊಬ್ಬರು ಬದುಕಬೇಕು, ನಾವು ಬದುಕಬೇಕು, ಉಳಿದವರನ್ನು ಬದುಕಲಿಕ್ಕೆ ನಾವು ಬಿಡಬೇಕು. ಇಲ್ಲಿಗೆ ನಮ್ಮದು ಯೂನಿಟ್ 1 ಏನಿದೆ ಅದು ಮುಗಿಯುತ್ತೆ. ಬಹಳ ಚಿಕ್ಕ ಯೂನಿಟ್. ಮುಂದೆ ಯಾವಾಗ ಇದರ ಬಗ್ಗೆ ಅಸೈನ್ಮೆಂಟ್ ಇದೆ ಅದನ್ನು ನಾನು ತಿಳಿಸಿಕೊಡ್ತೇನೆ. ಥ್ಯಾಂಕ್ ಯು.